ತಂಗಿಗೆ ಏನು ಉಡುಗೊರೆ ತಂದ್ಕೊಡೋದು ಅಂತ ಯೋಚನೆ ಮಾಡ್ತಾ ಈ ಅಣ್ಣ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಯಾರು ಅಂತ ಕೇಳಿದ್ರೆ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಕುಮಾರ್ ಬಡಿಗೇರ್ ಆನ್ ಸ್ಟೇಜ್ ಪ್ಲೀಸ್. ಬಹುಮಾನ ನಿನಗೇನು ಕೊಡಲಮ್ಮ ತಂಗಿ, ಬಹುಮಾನ ನಿನಗೇನು ಕೊಡಲಮ್ಮ ತಂಗಿ, ಬಡಬಾಳನು ನೀನು ಬೈಯದಿರು ತಂಗಿ. ಬಹುಮಾನ ನಿನಗೇನು ಕೊಡಲಮ್ಮ ತಂಗಿ, ಬಡಬಾಳನು ನೀನು ಬೈಯದಿರು ತಂಗಿ. ಬಡಬಾಳನು ನೀನು ಬೈಯದಿರು ತಂಗಿ. ಮುಡಿಗೊಂದು ಹೂವನು ಮುಡಿದಿರು ತಂಗಿ, ಮಮತೆಯ ನೋಟದಲ್ಲಿ ನೆಲೆ ಕಾಣು ತಂಗಿ. ಮುಡಿಗೊಂದು ಹೂವನು ಮುಡಿದಿರು ತಂಗಿ, ಮಮತೆಯ ನೋಟದಲ್ಲಿ ನೆಲೆ ಕಾಣು ತಂಗಿ. ಪತಿಯೂರ ಕುಲವಂತೆ ನೀನಾಗು ತಂಗಿ, ಪತಿಯೂರ ಕುಲವಂತೆ ನೀನಾಗು ತಂಗಿ. ಬಲ್ಲಿದರ ಒಡನಾಟ ಸೇರುತ್ತಿರು ತಂಗಿ, ಬಲ್ಲಿದರ ಒಡನಾಟ ಸೇರುತ್ತಿರು ತಂಗಿ. ಬಹುಮಾನ ನಿನಗೇನು, ಬಹುಮಾನ ನಿನಗೇನು ಕೊಡಲಮ್ಮ ತಂಗಿ, ಬಡಬಾಳನು ನೀನು ಬೈಯದಿರು ತಂಗಿ. ಬಡಬಾಳನು ನೀನು ಬೈಯದಿರು ತಂಗಿ. ಪತಿಯೂರ ತವರೂರ ಹೆಸರೆತ್ತು ತಂಗಿ, ಪರಿಮಳದ ಹೂವಂತೆ ನಳನಳಿಸು ತಂಗಿ. ಪತಿಯೂರ ತವರೂರ ಹೆಸರೆತ್ತು ತಂಗಿ, ಪರಿಮಳದ ಹೂವಂತೆ ನಳನಳಿಸು ತಂಗಿ. ಮಾಂಗಲ್ಯ ಪ್ರತಿನಿಧಿಗೆ ಸುಖ ನೀಡು ತಂಗಿ, ಮಾಂಗಲ್ಯ ಪ್ರತಿನಿಧಿಗೆ ಸುಖ ನೀಡು ತಂಗಿ. ಮಹಾಮಾತೆಯ ಗದ್ದುಗೆಯ ಏರುತ್ತಿರು ತಂಗಿ, ಮಹಾಮಾತೆಯ ಗದ್ದುಗೆಯ ಏರುತ್ತಿರು ತಂಗಿ. ಬಹುಮಾನ ನಿನಗೇನು, ಬಹುಮಾನ ನಿನಗೇನು ಕೊಡಲಮ್ಮ ತಂಗಿ, ಬಡಬಾಳನು ನೀನು ಬೈಯದಿರು ತಂಗಿ. ಬಡಬಾಳನು ನೀನು ಬೈಯದಿರು ತಂಗಿ. ಅಭಿಮಾನ
ಅಭಿಮಾನ ಸಹನೆಗೆ ಎಡೆಗೊಡು ತಂಗಿ, ನಗು ನಗುತ್ತಾ ತವರಿಂದ ತೆರಳಿನ್ನು ತಂಗಿ. ಅಭಿಮಾನ ಸಹನೆಗೆ ಎಡೆಗೊಡು ತಂಗಿ, ಪರಿಮಳದ ಅಭಿಮಾನ ಸಹನೆಗೆ ಎಡೆಗೊಡು ತಂಗಿ, ನಗು ನಗುತ್ತಾ ತವರಿಂದ ತೆರಳಿನ್ನು ತಂಗಿ. ನಿನ್ನೊಲುಮೆ ಸೋದರನ ಮರೆಯದಿರು ತಂಗಿ, ನಿನ್ನೊಲುಮೆ ಸೋದರನ ಮರೆಯದಿರು ತಂಗಿ. ನಿನ ಬಾಳು ಬಂಗಾರವಾಗಲಮ್ಮ ತಂಗಿ, ನಿನ ಬಾಳು ಬಂಗಾರವಾಗಲಮ್ಮ ತಂಗಿ. ಬಹುಮಾನ ನಿನಗೇನು, ಬಹುಮಾನ ನಿನಗೇನು ಕೊಡಲಮ್ಮ ತಂಗಿ, ಬಡಬಾಳನು ನೀನು ಬೈಯದಿರು ತಂಗಿ. ಬಹುಮಾನ ನಿನಗೇನು ಕೊಡಲಮ್ಮ ತಂಗಿ, ಬಡಬಾಳನು ನೀನು ಬೈಯದಿರು 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 ತಂಗಿ. ಕುಮಾರ್ ಬಡಿಗೇರ, ಹಾಂ ಅಕ್ಕ. ಮತ್ತೆ ಏನ್ ಸಮಾಚಾರ? ಎಲ್ಲ ಇವತ್ತು ಫುಲ್ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ರಾ ಹೇಗೆ? ನಾನು ಫುಲ್ ಪ್ರಾಕ್ಟೀಸ್ ಮಾಡೀನಿ ಅಂದ್ಕೊಂಡಿಲ್ಲ, ಇನ್ನೂ ನಾನು ಅಂದ್ಕೊಂಡಿದ್ದೀನಿ ಇನ್ನೂ ಡೇಂಜರ್ ಝೋನಲ್ಲಿ ಇರಬಹುದು ಅಂದ್ಕೊಂಡಿದ್ದೀನಿ. ಯಾಕೆ ಯಾಕೆ ಹಾಗೆ ಅನ್ನಿಸ್ತಾ ಇದೆ? ಎಲ್ಲರೂ ಮನೆಗೆ ಹೋಗಿ ಪ್ರಾಕ್ಟೀಸ್ ಮಾಡ್ತಾರೆ, ನನಗೆ ಇಲ್ಲಿಂದ ಪಿ ಜಿಗೆ ಹೋಗ್ಬೇಕು. ಪಿ ಜಿಗೆ ಹೋಗೋಕೆ ಹತ್ರ 8:30 9 ಆಗಿರುತ್ತೆ, ಹಾಂ, ಪ್ರಾಕ್ಟೀಸ್ ಮಾಡೋಕ್ಕೆ ಆಗಲ್ಲ. ಹಾಗಾಗಿ ನಿಮಗೆ ಪ್ರಾಕ್ಟೀಸ್ ಸಮಯ ಎಲ್ಲಿ ಸಿಗ್ತಾ ಇದೆ ಹಾಡು ಸೆಲೆಕ್ಟ್ ಮಾಡಲಿಕ್ಕೆ ಅಥವಾ ಪ್ರಾಕ್ಟೀಸ್ ಮಾಡಲಿಕ್ಕೆ? ಈಗಂತೂ ಬೆಂಗಳೂರಿಗೆ ಬಂದಾಗಿಂದ ನಂಗೆ ಪ್ರಾಕ್ಟೀಸ್ ಮಾಡೋಕೆ ಆಗ್ತಾನೇ ಇಲ್ಲ. ಓಕೆ. ಆದರೆ ಸಂಡೇ ಮಾತ್ರ ಸಗ್ಗದ ಸಿರಿ ಬಂತು ನಮ್ಮೂರಿಗೆ ಒಂದು ಹಾಡು ಬೇರೆ ಕಂಪೋಸ್ ಮಾಡೋಕ್ಕೆ, ಅವಾಗ ಒಂದ್ಸಲ ಟೈಮ್ ಸಿಕ್ಕಿತ್ತಷ್ಟೇ. ಬಟ್ ಉಳಿದ ಹಾಡಿಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಲೆಟ್ಸ್ ಟಾಕ್ ಟು ಅವರ್ ಜಡ್ಜಸ್ ಇವಾಗ. ಅರ್ಚನಾ ಮ್ಯಾಮ್, ನಿಮ್ಗೆ ಏನು ಅನ್ಸುತ್ತೆ? ನಮಸ್ಕಾರ ಕುಮಾರ್ ಅವರೇ. ನಮಸ್ಕಾರ ಮೇಡಮ್. ಫಸ್ಟ್ ಆಫ್ ಆಲ್, ಸೋಲು ಗೆಲುವಿನ ಬಗ್ಗೆ ಯೋಚನೆ ಮಾಡಬಾರ್ದು. ಹಾಂ ಅಕ್ಕ. ಏನಿದ್ರು ನಾವು ಹಾಡನ್ನು ಫಸ್ಟು ನಮಗೆ ಪ್ರಿಯವಾಗುವಂತೆ ಹಾಡದ್ವಾ, ಹಾಂ ಅಕ್ಕ. ಆಮೇಲೆ ಪರಮಾತ್ಮನಿಗೆ ಇಷ್ಟ ಆಗುವಂತೆ ಹಾಡದ್ವಾ, ಹಾಂ ಅದು ಕರೆ, ಹೌದು ಕರೆಕ್ಟ್ ಅಲ್ವಾ? ಹೌದು ಅಕ್ಕ. ಆಮೇಲೆ ಹೌದು. ಕುಳಿತವರ ಮನ ಮುಟ್ಟುತ್ತಾ ಹಾಡು, ಕೇಳುಗರ ಮನ ಮುಟ್ಟುತ್ತಾ, ಹೌದು ಹೌದು. ಅಷ್ಟೇ ಹಾಡುಗಾರರ ಉದ್ದೇಶ ಆಗಿರ್ಬೇಕಲ್ವಾ? ಎಷ್ಟೋ ಸಲ ಏನಾಗುತ್ತೆ, ಈ ಥರ ಕಾಂಪಿಟೇಷನ್ ಅಂತ ಇರುತ್ತಲ್ಲ, ಹಾಂ ಅಕ್ಕ. ಆ ಕಾಂಪಿಟೇಷನಲ್ಲಿ ಒಬ್ಬರು ವಿನ್ನರ್ ಆಗ್ತಾರಲ್ವಾ, ಹೌದು. ಎಷ್ಟೋ ಸಲ ಅವರು ಜೀವನದಲ್ಲಿ ಆಮೇಲೆ ಸೋತು ಬಿಡ್ತಾರೆ. ಹೌದು. ಸೋತವರು ಬಹಳಷ್ಟು ಸಲ ಗೆದ್ದು ಬಿಡ್ತಾರೆ. ಹಾಂ ಅಕ್ಕ. ಈ ಥರ ಬಹಳ ಉದಾಹರಣೆಗಳು ನಮಗೆ ನೋಡಕ್ಕೆ ಸಿಗ್ತವೆ. ಹಾಂ ಅಕ್ಕ. ಅರಿಜಿತ್ ಸಿಂಗ್ ಅವರು, ಹಾಂ ಅಕ್ಕ. ಅವರು ಫಸ್ಟಿಗೆ ರಿಜೆಕ್ಟ್ ಆದಂಥವ್ರು. ಹಾಂ ಅಕ್ಕ. ಜೀವನದಲ್ಲಿ ಎಷ್ಟು ಮೇಲೆ ಹೋದ್ರು ಯಾರಾದರೂ ಅವ್ರನ್ನ ಮುಟ್ಟೋದಕ್ಕಾಗತ್ತಾ, ಹಿಡಿಯೋದಕ್ಕಾಗತ್ತಾ? ಇಲ್ಲ. ಇಲ್ಲ ಅಕ್ಕ. ಸೊ ಆ ಥರ ಬಹಳಷ್ಟು ಉದಾಹರಣೆ ಸಿಗ್ತವೆ, ಹಾಂ ಅಕ್ಕ. ಬೇರೆ ಬೇರೆ ಕ್ಷೇತ್ರದಲ್ಲೂ ಸಿಗ್ತವೆ. ಹಾಂ ಅಕ್ಕ. ಸೊ ಸೋಲು ಗೆಲುವಿನ ಕಡೆ ನಿಮ್ಮ ಗುರಿ ಪಯಣ ಆಗಿರಬಾರ್ದು. ಹಾಂ ಅಕ್ಕ. ನಮ್ಮ ಒಳಗೆ ನಮ್ಮ ಅಂತರಾತ್ಮ ನಮ್ಮ ಸಾಧನೆಯನ್ನು ಹೆಚ್ಚು ಮಾಡ್ಕೊಳ್ಳೋದ್ರ ಕಡೆ ಮಾತ್ರ ನಮ್ಮ ಪಯಣ ಇರಬೇಕು, ಹಾಂ ಅಕ್ಕ. ಅಲ್ವಾ? ಹಾಂ ಅಕ್ಕ. ಇವತ್ತು ನೀವು ಆಯ್ಕೆ ಮಾಡಿಕೊಂಡ ಹಾಡು, ಕಳೆದ ಸಂಚಿಕೆಯಲ್ಲಿ ನೀವು ಹಾಡಿದ ಹಾಡಿಗಿಂತಲೂ ನಿಮ್ಮ ಆ ಭಾವನೆ ಅಂತ ಯಾವಾಗಲೂ ನಾನು ಹೇಳ್ತಿರ್ತೀನಲ್ಲ, ಅದು ಸುಮಾರು ಇವತ್ತು ಇಂಪ್ರೂವ್ಮೆಂಟ್ ಕಾಣಿಸ್ತು ನನಗೆ. ಹೌದಾ? ಹೌದಕ್ಕ. ಹೌದು. ಅಂದರೆ 100% ಅಂತ ಬರದೇ ಹೋದ್ರೂ ನೀವು ಆ ಹಾದಿಯಲ್ಲಿ ಇದ್ದೀರಿ. ಇವತ್ತು ಬಹಳಷ್ಟು ಪ್ರಯತ್ನ ಮಾಡಿದ್ದೀರಿ ಭಾವ ತುಂಬಿ ಹಾಡಲಿಕ್ಕೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಬಡಬಾಳನು ನೀನು ಬೈಯದಿರು ತಂಗಿ ಅಂತ ಹಾಡಿದ್ರಲ್ಲ, ಅದು ಬಡಬಾಳನು ನೀನು ಬೈಯದಿರು ತಂಗಿ. ಸುಮ್ಮನೆ ಒಂದು ಎಕ್ಸಾಂಪಲ್ ಸಂಗತಿ ಅಲ್ಲ, ಎಲ್ಲಿ ನೀವು ವಾಯ್ಸ್ ಸಣ್ಣ ಮಾಡಬೇಕು ದೊಡ್ಡ ಮಾಡಬೇಕು ಅದನ್ನು ಹೇಳ್ತಾ ಇದ್ದೀನಿ. ಬಡಬಾಳನು ನೀನು ನೀನು ನಾನು ಎಲ್ಲಿ ವಾಯ್ಸ್ ಸಣ್ಣ ಮಾಡ್ತಾಯಿದ್ದೀನಿ ದೊಡ್ಡ ಮಾಡ್ತಾಯಿದ್ದೀನಿ ಗೊತ್ತಾಗ್ತಿದ್ಯಾ? ಬೈಯದಿರು ಅಂತ ಹಾಡೋದು ಹೇಗೆ?
ಬೈಯದಿರು. ಹಾಂ ಅಕ್ಕ. ಸೊ ಬೈಯದಿರು ತಂಗಿ ಅಂತ ಹಾಡೋದು ಹೇಗೆ? ಬೈಯದಿರು ತಂಗಿ. ಹಾಂ, ಇದು ಒಂದು ಸಣ್ಣ ಸಣ್ಣ ಈ ಥರದ ಚೇಂಜಸ್ಸು ಭಾವನೆ ಕೊಡೋದಕ್ಕೆ ಸಹಾಯ ಮಾಡ್ತವೆ. ಹಾಂ ಅಕ್ಕ. ಆಯ್ತಾ? ಸೊ ಇದು ಸುಮ್ಮನೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಈ ಥರ ನೀವು ಅಭ್ಯಾಸ ಮಾಡ್ಕೊಳ್ಳಿ. ಆಮೇಲೆ ಸಮಯ ಸಿಗಲ್ಲ ಅಂತ ಹೇಳಿದ್ರಲ್ಲ, ಹಾಂ ಅಕ್ಕ. ನೀವು ಹೇಗೆ ಹೋಗ್ತೀರಿ ಪಿ ಜಿಗೆ? ಅಕ್ಕ ರಿಯಲಿ ಹೇಳ, ಇಲ್ಲೆಲ್ಲರದು ಮುಗಿದ್ಮೇಲೆ ನಂಗೆ ಯಾರೊಬ್ರು ಆಟೋ ಬುಕ್ ಮಾಡಿದಾಗ ಮಾತ್ರ ನಾನು ಹೋಗಬೇಕು. ಆಟೋಲ್ ಹೋಗುವಾಗ ಪ್ರಾಕ್ಟೀಸ್ ಮಾಡ್ಬೋದು, ಅಲ್ಲ ಮನಸ್ಸಿದ್ದರೆ ಮಾರ್ಗ. ಪ್ರಾಕ್ಟೀಸ್ ಮಾಡೋದಕ್ಕೆ ಜಾಗ ಅಂತ ಇರಲ್ಲ ಅಲ್ವಾ? ಹಾಂ ಅಕ್ಕ. ಸೊ ನೀವು ಆಟೋಲ್ ಹೋಗ್ತಾನು ಪ್ರಾಕ್ಟೀಸ್ ಮಾಡ್ಬೋದು, ಬೆಳಗ್ಗೆ ಆಟೋದಲ್ಲಿ ವಾಪಸ್ ಬರ್ತಾನು ಮಾಡ್ಬೋದು ಪ್ರಾಕ್ಟೀಸು ಅಲ್ವಾ? ನೀವು ಮಲಗೋದಕ್ಕೆ ಮುಂಚೆನೂ ಪ್ರಾಕ್ಟೀಸ್ ಮಾಡಬಹುದು ಪಿ ಜಿಯಲ್ಲಿ. ಸೊ ಹಲವಾರು ಅವಕಾಶಗಳಿರ್ತವೆ, ನೀವು ಅದನ್ನು ಬಳಸ್ಕೋಬೇಕು. ಹಾಂ ಆಯ್ತು, ಬೆಳೆಸ್ಕೋತೀನಿ. ಆಯ್ತಾ? ಒಳ್ಳೆಯದಾಗಲಿ. ಥ್ಯಾಂಕ್ ಯು ಅಕ್ಕ. ಥ್ಯಾಂಕ್ ಯು, ವೇಣು ಗೌಡ್ರೆ. ಬಡಿಗೇರವ್ರೆ, ನಮಸ್ಕಾರ ಸರ್. ಚೆನ್ನಾಗಿ ಆಡಿದಿರಿ ನೀವು. ಹಾಂ, ಒಂದು ರೀತಿ ಉತ್ತರ ಕರ್ನಾಟಕದ ಭಾಗದಲ್ಲಿರ್ತಕ್ಕಂಥ ಅಣ್ಣ ತಂಗಿ ಸಂಬಂಧದ ಬಗ್ಗೆ, ಅಣ್ಣ ತವ್ರಿಗೆ ಕಳಿಸೋದಕ್ಕಿಂತ ಮುಂಚೆ ತಂಗಿಗೆ ಹೇಳ್ತಕ್ಕಂಥ ಬುದ್ಧಿ ಮಾತು ಈ ಹಾಡಲ್ಲಿದೆ ಅಲ್ವಾ? ಹಾಂ ಸರ್. ಹಾಂ ಹಾಂ ಸರ್. ಹೇಗೆ ಬಾಳಬೇಕು, ಹೇಗೆ ನಡ್ಕೋಬೇಕು ಅಂತಕ್ಕಂಥದ್ದು ಭಾಳಷ್ಟು ಹಾಡುಗಳು ಈ ಥರ ಇದ್ದಾವೆ. ಅದರಲ್ಲಿ ಇದು ಒಂದು ಒಳ್ಳೆ ಒಂದು ಪ್ರಸ್ತುತಿ ನಿಮ್ಮ ಕಂಠದಿಂದ ಬಂದಿದೆ. ಬಹುಮಾನ ನಿನಗೇನು ಕೊಡಲಮ್ಮ ತಂಗಿ, ಬಡಬಾಳನು ನೀನು ಬೈಯದಿರು ತಂಗಿ. ನೀವು ಮುಂದೆ ಇನ್ನೂ ಒಳ್ಳೆ ಹಾಡುಗಳನ್ನ ಕೊಡಿ, ಟೆನ್ಷನ್ ತಗೋಬೇಡಿ ನೀವು. ಇಲ್ಲ ಸರ್. ಸೋಲು ಗೆಲುವು ಬಗ್ಗೆ ಯೋಚನೆನೇ ಮಾಡಬೇಡಿ ನೀವು. ಇಲ್ಲ ಸರ್. ಚೆನ್ನಾಗಿ ಆಡ್ತಾ ಇದ್ದೀರಿ. ಹಾಂ ಥ್ಯಾಂಕ್ ಯು ಸರ್. ಧನ್ಯವಾದಗಳು ನಿಮಗೆ. ಧನ್ಯವಾದ. ಥ್ಯಾಂಕ್ ಯು ಸರ್. ಮುನಿರಾಜು ಸರ್. ಬಡಿಗೇರ್ರೆ, ನಮಸ್ಕಾರ ಸರ್. ಯುದ್ಧಕ್ಕೆ ಅಂತ ಬಂದ ಮೇಲೆ ಸೈನಿಕರು ತಲೆ ಲೆಕ್ಕ ಹಾಕಿದ್ರೆ ಹೆಂಗೆ ಅಲ್ವಾ? ಹೌದು ಹೌದು. ಇಲ್ಲ ಶಸ್ತ್ರ ಇಲ್ಲೇ ಬಿಟ್ಬಿಟ್ಟು ಮನೆ ಕಡೆ ಹೋಗ್ತೀನಿ ಅಂತಂದ್ರೆ ಹೆಂಗೆ? ಹೌದು ಹೌದು. ಇಲ್ಲಿ ಬಂದು ಅಭ್ಯಾಸ ಕಡಿಮೆ ಆಯಿತು ಅಂತಂದ್ರೆ ಹೆಂಗೆ? ಯುದ್ಧಕ್ಕೆ ಬರೋಕ್ಕೆ ಮುಂಚೆನೇ ಸ್ವಲ್ಪ ಎಲ್ಲ ತಾಲೀಮ್ ಗೀಲೀಮ್ ಎಲ್ಲ ಮಾಡ್ಕೊಂಡೇ ತಾನೇ ಬಂದಿರ್ತೀರಿ. ಹೌದು ಹೌದು. ಇಲ್ಲಿ ಬರೀ ಪಾಲಿಸ್ಟ್ ಮಾತ್ರ ಮಾಡ್ಕೊಳ್ಳೋದು, ಇಲ್ಲಿ ವೇಷಭೂಷಣ ಗುರಾಣಿ ಇಟ್ಕೊಳ್ಳೋದು, ಕತ್ತಿ ಇಟ್ಕೊಳ್ಳೋದು ಅಷ್ಟೇ ಇರುತ್ತೆ. ಹಾಂ ಸರ್. ಹೌದಲ್ವಾ? ಹೌದು. ನೀವು ಸ್ಪರ್ಧೆಗೆ ಇಲ್ಲಿವರೆಗೂ ಬಂದಿದ್ದೀರಿ ಅಂತಂದ್ರೆ ಒಂದಷ್ಟು ಅಭ್ಯಾಸನೇ ಮಾಡ್ಕೊಂಡು ಬಂದಿರಲೇಬೇಕಲ್ವಾ? ಬಂದಿರಲೇಬೇಕಲ್ವಾ? ಬದಲಾವಣೆನೂ ಕಾಣ್ತಿದೆ ಅಲ್ವಾ? ಇನ್ನಷ್ಟು ಬದಲಾವಣೆಗಳು ಮಾಡ್ಕೊಳ್ಳಿ, ಒಳ್ಳೇದಲ್ವಾ? ಓಕೆ, ಆಗಲಿ, ಒಳ್ಳೇದಾಗಲಿ. ಬಡಿ ಧನ್ಯವಾದಗಳು. ಥ್ಯಾಂಕ್ ಯು. ಕುಮಾರ್ ಬಡಿಗೇರ, ಥ್ಯಾಂಕ್ ಯು ಅಕ್ಕ. ಹೆದರೋದಿಲ್ಲ ಅಲ್ವಾ? ಸೊ ಮುಂದಿನ ಸಂಚಿಕೆಯಿಂದ ಹೆದರಂಗಿಲ್ಲ. ವೆರಿ ಗುಡ್, ಸ್ಮಾರ್ಟ್ ಆಗ್ತಾ ಇದ್ದೀರಾ, ಸ್ಮಾರ್ಟ್ ಬಾಯ್. ಥ್ಯಾಂಕ್ ಯು ಅಕ್ಕ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸಿಸ್ಟರ್.